ರಾಯಚೂರು ಜಿಲ್ಲೆಯಲ್ಲಿ ದಲಿತರ ಮೇಲೆ ನಿರಂತರವಾಗಿ ದಬ್ಬಾಳಿಕೆ, ದೌರ್ಜನ್ಯ, ಜಾತಿ ತಾರತಮ್ಯ, ಕಗ್ಗೊಲೆ, ಅತ್ಯಾಚಾರ ಮತ್ತು ಕೊಲೆ ಮಾಡುವಂತಹ ಹೀನ ಕೃತ್ಯಗಳು ನಡೆದಿವೆ ಎಂದು ಇಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಕಾಂಗ್ರೆಸ್ ರಾಜ್ಯ ಯುವ ಮುಖಂಡರಾದ ರವಿ ಬೋಸರಾಜ್ ಅವರ ನೇತೃತ್ವದಲ್ಲಿ ಕರ್ನಾಟಕ ರಾಜ್ಯ ಬಲಗೈ ಜಾತಿಗಳ ಒಕ್ಕೂಟ ರಾಯಚೂರು ಜಿಲ್ಲಾ ಘಟಕದಿಂದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಮನವಿ ಪತ್ರ ಕೊಡಲಾಯಿತು. ಸಂಘಟನೆಯ ಜಿಲ್ಲಾಧ್ಯಕ್ಷರಾದ ಭೀಮಣ್ಣ ಮಂಚಾಲ್ ಮತ್ತು ಉಪಾಧ್ಯಕ್ಷ ಮಲ್ಲೇಶ್ ಕರ್ಮಿ ಅವರ ನೇತೃತ್ವದಲ್ಲಿ ಇಂದು ನೀಡಿದ ಮನವಿ ಪತ್ರದಲ್ಲಿ ಈ ಕೆಳಗಿನಂತೆ ದೂರು ಕೊಡಲಾಗಿದೆ. 17ರಂದು ಗ್ರಾಮದಲ್ಲಿ ದಲಿತ ಯುವ ನಾಯಕ ಭೂಮಾನಂದನನ್ನು ಹಲ್ಲೆ ಮಾಡಿರುವುದು ಹಿಂದೆ ವೈಯಕ್ತಿಕ ದ್ವೇಷದ ಜೊತೆಗೆ ಜಾತಿ ವ್ಯವಸ್ಥೆ ಬೇರಿರುವ ಕಾರಣದಿಂದ ಹಾಡು ಹಗಲೇ ಕೊಲೆ ಮಾಡಲಾಗಿದೆ. ದಲಿತರ ಏಳಿಗೆ ಸಹಿಸದ ದುಷ್ಕರ್ಮಿಗಳು ಈ ರೀತಿ ಮಾಡಿದ್ದಾರೆ. ಅದೇ ರೀತಿ ಸಿರ್ವಾರ ತಾಲೂಕಿನ ವಕ್ರಾಣಿ ಗ್ರಾಮದಲ್ಲಿ ಬಾಳೆ ಬದುಕಬೇಕಾದ ದಲಿತ ಯುವತಿ ಅಶ್ವಿನಿ ಮೇಲೆ ಮೃಗಗಳಂತೆ ಎರಗಿ ಕಾಮಾಂಧರು ಅತ್ಯಾಚಾರ ಮಾಡಿ ಕೊಲೆ ಮಾಡಿದ್ದಾರೆ. ಇದು ಸಹ ಜಾತಿ ತಾರತಮ್ಯ, ದಲಿತರ ಮೇಲಿನ ಅಸಹನೆಯ ನಿರ್ದೇಶನವಾಗಿದೆ. ಲಿಂಗಸೂಗೂರು ತಾಲೂಕಿನ ಕರಡಕಲ್ ಗ್ರಾಮದಲ್ಲೂ ಸಹ ದಲಿತ ಮಹಿಳಾ ಮೇಲೆ ಸಾಮೂಹಿಕ ಅತ್ಯಾಚಾರ ಮಾಡಿ ಕೊಲೆ ಮಾಡಿದ್ದು, ರಾಯಚೂರು ಜಿಲ್ಲೆಯಲ್ಲಿ ದಲಿತರಿಗೆ ರಕ್ಷಣೆ ಮತ್ತು ಕಾನೂನು ಭದ್ರತೆ ಇಲ್ಲದಂತಾಗಿದೆ. ದಲಿತರು ಭಯದ ವಾತಾವರಣದಲ್ಲಿ ಬದುಕಬೇಕಾಗಿದೆ. ಪೊಲೀಸ್ ವ್ಯವಸ್ಥೆಯು ವಿಫಲ ಮತ್ತು ಪ್ರಭಾವಿ ವ್ಯಕ್ತಿಗಳ ಮಾತಿಗೆ ಒಗಟು ಕ್ರಮ ಜರುಗಿಸದಿರುವುದೇ ಇಂತಹ ಘಟನೆಗಳಿಗೆ ಕಾರಣವಾಗಿದೆ. ತಕ್ಷಣ ಪೊಲೀಸ್ ವ್ಯವಸ್ಥೆಗೆ ಪ್ರಭಾವಿಗಳ ನಂಟು ಇರದಂತೆ ನೋಡಬೇಕು. ನೊಂದ ಅಶ್ವಿನಿ ಕುಟುಂಬಕ್ಕೆ ಉದ್ಯೋಗ ಮತ್ತು ಪರಿಹಾರ ಧನ ವಿತರಿಸಬೇಕು. ರಾಯಚೂರು ಜಿಲ್ಲೆಯಲ್ಲಿ ದಲಿತರ ರಕ್ಷಣೆಗೆ ವಿಶೇಷ ಕ್ರಮಗಳನ್ನು ಕೈಗೊಳ್ಳಬೇಕು ಎಂದು ಒತ್ತಾಯಿಸಲಾಯಿತು. ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳ ಸಮಕ್ಷದಲ್ಲಿ ಕಂದಾಯ ಸಚಿವ ಜಿ ಪರಮೇಶ್ವರ್, ಗೃಹ ಸಚಿವ ಪ್ರಿಯಾಂಕ ಖರ್ಗೆ, ಮಾಜಿ ಸಚಿವರಾದ ಎನ್ಎಸ್ ಬೋಸರಾಜ್, ವಿಧಾನ ಪರಿಷತ್ ಸದಸ್ಯರಾದ ಶರಣಗೌಡ ಬಯ್ಯಾಪುರ್, ಬಸನಗೌಡ ಬಾದರ್ಲಿ ಮತ್ತು ಸಂಘಟನೆಯ ಪ್ರಮುಖರಾದ ಮಲ್ಲೇಶ್ ಕೊಲ್ಮಿ, ಭೀಮಣ್ಣ ಮಂಚಾಲ್, ಕೆಇ ಕುಮಾರ್, ಆರ್ ಬಸವರಾಜ್, ಪ್ರಾಣೇಶ್, ವೀರೇಶ್ ಹಂಚಿನಾಳ್ ಇನ್ನಿತರರು ಉಪಸ್ಥಿತರಿದ್ದರು.